ಮೀನುಗಾರರು, ಈ ರೈತರು, ಈ ಕೃಷಿಕರು ಇವರೆಲ್ಲ ಏನು ಮಾಡ್ಯಾರು? ಇಲ್ಲಿ ಬಂದು ಏನು ಜೆಂಡಾ ಹುಡಿಯಾರ? ಮೀನಿನ ಪಳಗಿ ಬೇಕಾಗಿದ್ದರೆ ಕುಚಲಕ್ಕಿಯ ಅನ್ನ ಬೇಕು. ಕುಚಲಕ್ಕಿಯ ಅನ್ನ ಬೇಕಾಗಿದ್ದರೆ ಮೀನಿನ ಪಳಗಿ ಬೇಕು. ಈ ಕರಾವಳಿ ತೀರದ ಮೊದಲನೆಯ ಆಹಾರ ಪದ್ಧತಿ ಕುಚಲಕ್ಕಿಯ ಅನ್ನ, ಮೀನಿನ ಪಳದಿ. ಆ ಮೀನಿನ ಪಳದಿಯ ಜೊತೆ ಬೆಳೆದ ಮೀನುಗಾರರ ಕುಟುಂಬದ ಜೊತೆ ಸುತ್ತಲೂ ಬೆಳೆದಿರುವ ನನ್ನೆಲ್ಲ ಕೃಷಿಕರೇ, ಇವತ್ತೇ ನಮ್ಮದೊಂದು ಘೋಷಣೆ ಇದೆ. ಇಲ್ಲಿ ನಡೆದಿರುವ ಅಹವಾಲು ಸಭೆಯ ವರದಿಗಳು ಏನೇ ಬರಲಿ, ಯಾರೂ ತಲೆ ಕೆಡಿಸ್ಕೊಳ್ಬೇಡಿ. ಯಾಕಂದ್ರೆ ನಮ್ಮ ಹೋರಾಟಗಳು ನಿರಂತರವಾಗಿರುತ್ತೆ. ಯಾಕಂದ್ರೆ JSW ಕಂಪನಿಯವರಿಗೆ ಕೇಳ್ತಾ ಇದ್ದೀನಿ, ನೀವು ಜೈಗಢದಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ ಮಾಡಿ ಎಷ್ಟು ಊರುಗಳನ್ನ, ಎಷ್ಟು ಮನೆಯವರ ಉಸಿರಾಟಗಳನ್ನ ಕೊಂದಿದ್ದೀರಿ ಎನ್ನುವುದು ನಮಗೆ ಕಣ್ಣಾರೆ ಕಂಡಿದ್ದು ನಮಗೆ ಗೊತ್ತಿದೆ. ಬಳ್ಳಾರಿಗೆ ಹೋದರೆ ಬಳ್ಳಾರಿಯಲ್ಲಿ ಏನು ಮಾಡಿದಿರ ನೀವು? ಇದೇ ಪರಿಸ್ಥಿತಿ ಮಾಡಿದ್ದೀರಾ. ಬಳ್ಳಾರಿಯ ಸುತ್ತಲೂ 25 ಕಿಲೋಮೀಟರ್ 30 ಕಿಲೋಮೀಟರ್ಗಳಲ್ಲಿ ನಿಮ್ಮ ಹಾರು ಬೂದಿಯಿಂದ ಎಷ್ಟೊಂದು ಜನರಿಗೆ ಬಾಧಿತರಾಗಿದ್ದಾರೆ. ನಿಮ್ಮ ವರದಿಗಳಲ್ಲಿ ಯಾವುದು ಸತ್ಯಾಂಶ ಇದೆ? ಯಾವುದು ಸತ್ಯಾಂಶ ಇಲ್ಲ. ಒಂದೇ ಒಂದು ನೀವು ಸತ್ಯಾಂಶಗಳು ಅಲ್ಲೂ ದಾಖಲಾಗಿಲ್ಲ. ಅದನ್ನ ನೋಡಿ ನಮ್ಮ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಅದಕ್ಕೆ ಅಹವಾಲು ಸಭೆಯನ್ನು ಕರೆದಿದ್ದಾರೆ. ಪಾಪ ಅವರಿಗೆ ಅಷ್ಟೊಂದು ಅಧ್ಯಯನ ಮಾಡಲು ಸಮಯ ಇಲ್ಲಾಗಿತ್ತೇನೋ, ಅಥವಾ ಯಾರೋ ಒತ್ತಡ ಇತ್ತೇನೋ, ಅಥವಾ ಯಾವುದೋ ತರಾತುರಿಯಲ್ಲಿ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡ್ಬಿಡೋಣ. ಈ ಮೀನುಗಾರರು, ಈ ರೈತರು, ಈ ಕೃಷಿಕರು ಇವರೆಲ್ಲ ಏನು ಮಾಡ್ಯಾರು? ಇಲ್ಲಿ ಬಂದು ಏನು ಜೆಂಡಾ ಹುಡಿಯಾರ ಅನ್ನುವುದು ನಿಮ್ಮ ಪ್ರಶ್ನೆ ಅಲ್ಲವೇ? ಆ ಪ್ರಶ್ನೆಗೆ ಮುಂದಿದೆ ನಮ್ಮ ಉತ್ತರ. ನಾವು ನಿರಂತರವಾಗಿ 10 ತಿಂಗಳಿನಿಂದ ಕೆಲಸ ಕಾರ್ಯಗಳನ್ನು ಬಿಟ್ಟು ಹೋರಾಟದಲ್ಲಿ ಧುಮುಕಿದ್ದೇವೆ ಎಂದರೆ ಇದು ಸಾಮಾನ್ಯವಾದ ಸಂಗತಿ ಅಲ್ಲ. JSW ಕಂಪನಿ ವಿಶ್ವದಲ್ಲೇ ದೊಡ್ಡವಾದ ಕಂಪನಿ. ಆ ದೈತ್ಯಾಕಾರದ ಜೊತೆ ಕಂಪನಿಯ ಜೊತೆ ನಾವು ಯುದ್ಧಕ್ಕಿದ್ದೇವೆ. ಎಲ್ಲೂ ಕೂಡ ಕ್ರಾಂತಿಯ ಕಹಳೆಯನ್ನು ಮೊಳಗಿಸಿಲ್ಲ. ಒಂದಾನು ವೇಳೆ ನೀವು ಕ್ರಾಂತಿಯ ಕಹಳೆ ಮೊಳಗಿಸುವುದು ನಿಮಗೆ ಬೇಕೆಂದಿದ್ದರೆ ನಾವು ಕೂಡ ಸಿದ್ಧರಿದ್ದೇವೆ.